ಒಂದು ಕೋರ್ಟ್ ಹಾಲ್ ಇದ್ದಂತ ವಕೀಲರೊಬ್ಬರು ಸತ್ಯನ್ ಅಂತೇಳಿ ಈಗ ನಮ್ಮೊಂದಿಗಿದ್ದಾರೆ. ಸತ್ಯನ್ ಅವರು ಇವತ್ತು ಕೋರ್ಟ್ ಹಾಲ್ ಒಳಗಡೆ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಖಂಡಿತ ದೀರ್ಘಾವಧಿ ಆರ್ಗ್ಯುಮೆಂಟ್ ಆಯಿತು. ಅವರ ಪೊಲೀಸ್ ಕಸ್ಟಡಿ ಬೇಕು, ಒಂದು ವಾರ ಬೇಕು, ಇನ್ನು ಇನ್ವೆಸ್ಟಿಗೇಷನ್ ಇದೆ, ಸಿಕ್ಕಾಪಟ್ಟೆ ಮೊಬೈಲ್ ಸರ್ಚ್ ಮಾಡಬೇಕು, ಇನ್ನೂ ಸುಮಾರು ವಿಟ್ನೆಸಸ್ ಎಲ್ಲ ಇದ್ದಾರೆ ಅಂತ ಇದು ಮಾಡೋದು. ಅದು ವಾದ ವಿವಾದ ಎಲ್ಲ ಆಯಿತು. ಕೊನೆಗೆ 2, 3, 9, 10, 14 ಅವರಿಗೆ 2 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮಿಕ್ಕಿದ ಆಲ್ ಅಕ್ಯೂಸ್ಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಇದು ಮಾಹಿತಿ. ದೀರ್ಘ ಆರ್ಡ್ರು ಆಗಿದೆ. ಇವಾಗ ಅವ್ರು ರಿಮಾಂಡ್ ಅಪ್ಲಿಕೇಶನ್ ಸರ್ವ್ ಮಾಡಿರಲಿಲ್ಲ, ಆಲ್ ದ ಅಕ್ಯೂಸ್ ಕೊಟ್ಟಿರಲಿಲ್ಲ. ಪ್ರಾಸಿಕ್ಯೂಷನ್ ಸೈಡ್ ಅವರು ಇವಾಗ ಕೋರ್ಟ್ ಬಂದು ಆರ್ಗ್ಯುಮೆಂಟ್ ಮಾಡೋ ಟೈಮಲ್ಲಿ ಕೊಡೋಕೆ ಬಂದಿದ್ದು ಕಂಟ್ರಿ ಇದಾಗಿದೆ, ಕಾನೂನು ವಿರುದ್ಧ ಆಗಿದೆ. ಲಾಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ರಿಮಾಂಡ್ ಅಪ್ಲಿಕೇಶನ್ ಕಾಪಿ ಸರ್ವ್ ಮಾಡಿಲ್ಲ, ಅಕ್ಯೂಸ್ಗಾಗಲಿ ಅಕ್ಯೂಸ್ ಕೌನ್ಸಿಲ್ಗಾಗಿ ಕೊಟ್ಟಿಲ್ಲ, ಹಾಗೆ ಅಂತ ಅದೊಂದು ವಾದ ವಿವಾದ ದೀರ್ಘ ಆಯಿತು. ಎಲ್ಲ ವಕೀಲರು ವಾದ ಮಾಡಿದ್ವಿ. ನಾನು ಅಕ್ಯೂಸ್ ನಂಬರ್ 6 and 7 ನನ್ನ ಜೂನಿಯರು ಶಿವರಾಜ್ ಪರವಾಗಿ ನಾನು ವಾದ ಮಾಡಿದೆ. ನಮ್ಮ ಅಕ್ಯೂಸವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಎಕ್ಸೆಪ್ಟ್ 2, 3, 9, 10, 14 ಅವರಿಗೆ ಪೊಲೀಸ್ ಕಸ್ಟಡಿ 2 ದಿನ ಕೊಟ್ಟಿದ್ದಾರೆ. 2, 3, 9 ನಂಬರ್ 2, ಅಕ್ಯೂಸ್ ನಂಬರ್ 3, ಅಕ್ಯೂಸ್ ನಂಬರ್ 9 ಅಂಡ್ ಅಕ್ಯೂಸ್ ನಂಬರ್ 10 2 ದಿನ. ಇವತ್ತು 5 ಗಂಟೆಯಿಂದ 22ನೇ ತಾರೀಕು 5 ಗಂಟೆವರೆಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಮುಗಿಸಿ ಅವತ್ತು 5 ಗಂಟೆಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದೇ ಹಾಲಲ್ಲೇ ಇದ್ರ ಎಲ್ಲ ಹೇಗೆ ನಿಂತಿದ್ರು ನೀವು ಗಮನಿಸ್ತಂತೆ? ಸುಮಾರು 100 ಜನ ವಕೀಲರು ನಿಂತಿದ್ರು. ನಾವು ಅಕ್ಯೂಸ್ ನಂಬರ್ 6 and 7 ವಕೀಲರು, ನನ್ನ ಜೂನಿಯರು, ನಾವು ಆರ್ಗ್ಯುಮೆಂಟ್ ಮಾಡಿ ಎಲ್ಲ ಇದು ಮಾಡಿದ್ದಾಯಿತು. ನಮ್ಮನ್ನು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ನಮ್ಮ ಅಕ್ಯೂಸ್ 6, 7 ಮಿಕ್ಕಿದವ್ರನ್ನೆಲ್ಲ ಜುಡಿಷಿಯಲ್ ಕೊಟ್ಟಿದ್ದಾರೆ. ಯಾರ ಪರ ವಕಾಲತನ ವಹಿಸಿದ್ರಿ? ಜೂನಿಯರು ಅಕ್ಯೂಸ್ ನಂಬರ್ 6 ಜಗ ಅಲಿಯಸ್ ಜಗದೀಶ, ಅಕ್ಯೂಸ್ ನಂಬರ್ 7 ಅನುಕುಮಾರ್ ಪರವಾಗಿ ನನ್ನ ಜೂನಿಯರು ವಕಾಲತ್ ಹಾಕಿದ್ದಾರೆ. HB ಶಿವರಾಜ್ ಅವ್ರ ಪರವಾಗಿ. ಅಲ್ಲೇ ದರ್ಶನ್ ಮತ್ತೆ ಪವಿತ್ರ ಗೌಡ ಯಾರಾದ್ರೂ ಕಣ್ಣೀರ್ ಹಾಕಿದ್ರ? ಅಲ್ಲಿ ಯಾರು ಏನೋ ಕಣ್ಣೀರು ಹಾಕ್ಲಿಲ್ಲ, ಆರಾಮಾಗಿದ್ರು, ಯಾರು ಕಣ್ಣೀರು ಹಾಕ್ಲಿಲ್ಲ. ವಾದ ವಿವಾದ ಆಯಿತು. ಮತ್ತು ನನ್ನ ವಾದ ಪ್ರತಿವಾದ ಆಯಿತು. ನನ್ನ ಕೊಲೆಗ ಆದ ದಿವಾಕರ್ ಸೀನಿಯರ್ ಅಡ್ವೊಕೇಟ್ ಅವರು ಅಕ್ಯೂಸ್ ನಂಬರ್ 14, ಆಮೇಲೆ ಅಕ್ಯೂಸ್ ನಂಬರ್ 10ಗೆ ನಟರಾಜ್ ಅವರೆಲ್ಲ ವಾದ ಮಾಡಿದ್ರು. ಆಮೇಲೆ ಅಶೋಕ್, ಅನಿಲ್ ಬಾಬು ಅವರೆಲ್ಲ ದೀರ್ಘವಾಗಿ ವಾದ ಮಾಡಿದ್ರು. ಜುಡಿಷಿಯಲ್ ಕಸ್ಟಡಿ ಕೊಡಿ, ಪೊಲೀಸ್ ಕಸ್ಟಡಿ ಬೇಡ ಹಾಗೆ ಅಂತ ಹೇಳಿದ್ರು. ಇಲ್ಲ ಇನ್ವೆಸ್ಟಿಗೇಷನ್ ಇದೆ ಅಂತೇಳಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ 4 ದಿನ ಕೇಳಿದ್ರು. ಈಗ ಘನ ನ್ಯಾಯಾಲಯ 2 ದಿನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಈಗ 5 ಗಂಟೆಯಿಂದ ನಾಳೆ 22ನೇ ತಾರೀಕು 5 ಗಂಟೆವರೆಗೆ ಪೊಲೀಸ್ ಕಸ್ಟಡಿ ಕೊಟ್ಟು ಅಷ್ಟರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲರಿಗೂ ರಿಮಾಂಡ್ ಅಪ್ಲಿಕೇಶನ್ ಕಾಪಿ ಎಲ್ಲ ಅಪರಾಧಿಗಳಿಗೂ ಸರ್ವ್ ಮಾಡಿ ಅಂತೇಳಿ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ. ಇದಾಗಿತ್ತು ಆ ಒಂದು ಕೋರ್ಟ್ ಹಾಲಲ್ಲಿದ್ದಂಥ ವಕೀಲರಾದಂಥ ಸತ್ಯನ್ ಅವರ ಮಾತು. ಅಂದರೆ ಅವರ ಜೂನಿಯರ್ A6 ಅಂದರೆ ಆರೋಪಿ ನಂಬರ್ 6 ಮತ್ತು ಆರೋಪಿ ನಂಬರ್ 7ರ ಒಂದು ವಕಾಲತನ ಕೂಡ ವಹಿಸಿದ್ರು. ಅವರು ಹೇಳ್ತಾ ಇದ್ರು ಇವತ್ತು ಸಂಜೆ 5 ಗಂಟೆಯಿಂದ 22ನೇ ತಾರೀಕು ಸಂಜೆ 5 ಗಂಟೆವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿ ಆ ಒಂದು ಕೋರ್ಟ್ ಹಾಲಲ್ಲಿದ್ದಂಥ ವಕೀಲರೊಬ್ಬರು ಸತ್ಯನ್ ಅಂತೇಳಿ ಈಗ ನಮ್ಮೊಂದಿಗಿದ್ದಾರೆ. ಸತ್ಯನ್ ಅವರು ಇವತ್ತು ಕೋರ್ಟ್ ಹಾಲ್ ಒಳಗಡೆ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಖಂಡಿತ ದೀರ್ಘಾವಧಿ ಆರ್ಗ್ಯುಮೆಂಟ್ ಆಯಿತು. ಅವರ ಪೊಲೀಸ್ ಕಸ್ಟಡಿ ಬೇಕು, ಒಂದು ವಾರ ಬೇಕು, ಇನ್ನು ಇನ್ವೆಸ್ಟಿಗೇಷನ್ ಇದೆ, ಸಿಕ್ಕಾಪಟ್ಟೆ ಮೊಬೈಲ್ ಸರ್ಚ್ ಮಾಡಬೇಕು, ಇನ್ನೂ ಸುಮಾರು ವಿಟ್ನೆಸಸ್ ಎಲ್ಲ ಇದ್ದಾರೆ ಅಂತ ಇದು ಮಾಡೋದು. ಅದು ವಾದ ವಿವಾದ ಎಲ್ಲ ಆಯಿತು. ಕೊನೆಗೆ 2, 3, 9, 10, 14 ಅವರಿಗೆ 2 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮಿಕ್ಕಿದ ಆಲ್ ಅಕ್ಯೂಸ್ಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಇದು ಮಾಹಿತಿ. ದೀರ್ಘ ಆರ್ಡ್ರು ಆಗಿದೆ. ಇವಾಗ ಅವ್ರು ರಿಮಾಂಡ್ ಅಪ್ಲಿಕೇಶನ್ ಸರ್ವ್ ಮಾಡಿರಲಿಲ್ಲ, ಆಲ್ ದ ಅಕ್ಯೂಸ್ ಕೊಟ್ಟಿರಲಿಲ್ಲ. ಪ್ರಾಸಿಕ್ಯೂಷನ್ ಸೈಡ್ ಅವರು ಇವಾಗ ಕೋರ್ಟ್ ಬಂದು ಆರ್ಗ್ಯುಮೆಂಟ್ ಮಾಡೋ ಟೈಮಲ್ಲಿ ಕೊಡೋಕೆ ಬಂದಿದ್ದು ಕಂಟ್ರಿ ಇದಾಗಿದೆ, ಕಾನೂನು ವಿರುದ್ಧ ಆಗಿದೆ. ಲಾಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ರಿಮಾಂಡ್ ಅಪ್ಲಿಕೇಶನ್ ಕಾಪಿ ಸರ್ವ್ ಮಾಡಿಲ್ಲ, ಅಕ್ಯೂಸ್ಗಾಗಲಿ ಅಕ್ಯೂಸ್ ಕೌನ್ಸಿಲ್ಗಾಗಿ ಕೊಟ್ಟಿಲ್ಲ, ಹಾಗೆ ಅಂತ ಅದೊಂದು ವಾದ ವಿವಾದ ದೀರ್ಘ ಆಯಿತು. ಎಲ್ಲ ವಕೀಲರು ವಾದ ಮಾಡಿದ್ವಿ. ನಾನು ಅಕ್ಯೂಸ್ ನಂಬರ್ 6 and 7 ನನ್ನ ಜೂನಿಯರು ಶಿವರಾಜ್ ಪರವಾಗಿ ನಾನು ವಾದ ಮಾಡಿದೆ. ನಮ್ಮ ಅಕ್ಯೂಸವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಎಕ್ಸೆಪ್ಟ್ 2, 3, 9, 10, 14 ಅವರಿಗೆ ಪೊಲೀಸ್ ಕಸ್ಟಡಿ 2 ದಿನ ಕೊಟ್ಟಿದ್ದಾರೆ. 2, 3, 9 ನಂಬರ್ 2, ಅಕ್ಯೂಸ್ ನಂಬರ್ 3, ಅಕ್ಯೂಸ್ ನಂಬರ್ 9 ಅಂಡ್ ಅಕ್ಯೂಸ್ ನಂಬರ್ 10 2 ದಿನ. ಇವತ್ತು 5 ಗಂಟೆಯಿಂದ 22ನೇ ತಾರೀಕು 5 ಗಂಟೆವರೆಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಮುಗಿಸಿ ಅವತ್ತು 5 ಗಂಟೆಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದೇ ಹಾಲಲ್ಲೇ ಇದ್ರ ಎಲ್ಲ ಹೇಗೆ ನಿಂತಿದ್ರು ನೀವು ಗಮನಿಸ್ತಂತೆ? ಸುಮಾರು 100 ಜನ ವಕೀಲರು ನಿಂತಿದ್ರು. ನಾವು ಅಕ್ಯೂಸ್ ನಂಬರ್ 6 and 7 ವಕೀಲರು, ನನ್ನ ಜೂನಿಯರು, ನಾವು ಆರ್ಗ್ಯುಮೆಂಟ್ ಮಾಡಿ ಎಲ್ಲ ಇದು ಮಾಡಿದ್ದಾಯಿತು. ನಮ್ಮನ್ನು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ನಮ್ಮ ಅಕ್ಯೂಸ್ 6, 7 ಮಿಕ್ಕಿದವ್ರನ್ನೆಲ್ಲ ಜುಡಿಷಿಯಲ್ ಕೊಟ್ಟಿದ್ದಾರೆ. ಯಾರ ಪರ ವಕಾಲತನ ವಹಿಸಿದ್ರಿ? ಜೂನಿಯರು ಅಕ್ಯೂಸ್ ನಂಬರ್ 6 ಜಗ ಅಲಿಯಸ್ ಜಗದೀಶ, ಅಕ್ಯೂಸ್ ನಂಬರ್ 7 ಅನುಕುಮಾರ್ ಪರವಾಗಿ ನನ್ನ ಜೂನಿಯರು ವಕಾಲತ್ ಹಾಕಿದ್ದಾರೆ. HB ಶಿವರಾಜ್ ಅವ್ರ ಪರವಾಗಿ. ಅಲ್ಲೇ ದರ್ಶನ್ ಮತ್ತೆ ಪವಿತ್ರ ಗೌಡ ಯಾರಾದ್ರೂ ಕಣ್ಣೀರ್ ಹಾಕಿದ್ರ? ಅಲ್ಲಿ ಯಾರು ಏನೋ ಕಣ್ಣೀರು ಹಾಕ್ಲಿಲ್ಲ, ಆರಾಮಾಗಿದ್ರು, ಯಾರು ಕಣ್ಣೀರು ಹಾಕ್ಲಿಲ್ಲ. ವಾದ ವಿವಾದ ಆಯಿತು. ಮತ್ತು ನನ್ನ ವಾದ ಪ್ರತಿವಾದ ಆಯಿತು. ನನ್ನ ಕೊಲೆಗ ಆದ ದಿವಾಕರ್ ಸೀನಿಯರ್ ಅಡ್ವೊಕೇಟ್ ಅವರು ಅಕ್ಯೂಸ್ ನಂಬರ್ 14, ಆಮೇಲೆ ಅಕ್ಯೂಸ್ ನಂಬರ್ 10ಗೆ ನಟರಾಜ್ ಅವರೆಲ್ಲ ವಾದ ಮಾಡಿದ್ರು. ಆಮೇಲೆ ಅಶೋಕ್, ಅನಿಲ್ ಬಾಬು ಅವರೆಲ್ಲ ದೀರ್ಘವಾಗಿ ವಾದ ಮಾಡಿದ್ರು. ಜುಡಿಷಿಯಲ್ ಕಸ್ಟಡಿ ಕೊಡಿ, ಪೊಲೀಸ್ ಕಸ್ಟಡಿ ಬೇಡ ಹಾಗೆ ಅಂತ ಹೇಳಿದ್ರು. ಇಲ್ಲ ಇನ್ವೆಸ್ಟಿಗೇಷನ್ ಇದೆ ಅಂತೇಳಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ 4 ದಿನ ಕೇಳಿದ್ರು. ಈಗ ಘನ ನ್ಯಾಯಾಲಯ 2 ದಿನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಈಗ 5 ಗಂಟೆಯಿಂದ ನಾಳೆ 22ನೇ ತಾರೀಕು 5 ಗಂಟೆವರೆಗೆ ಪೊಲೀಸ್ ಕಸ್ಟಡಿ ಕೊಟ್ಟು ಅಷ್ಟರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲರಿಗೂ ರಿಮಾಂಡ್ ಅಪ್ಲಿಕೇಶನ್ ಕಾಪಿ ಎಲ್ಲ ಅಪರಾಧಿಗಳಿಗೂ ಸರ್ವ್ ಮಾಡಿ ಅಂತೇಳಿ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ.
ಎಸ್ ಇದಾಗಿತ್ತು ಆ ಒಂದು ಕೋರ್ಟ್ ಹಾಲಲ್ಲಿದ್ದಂಥ ವಕೀಲರಾದಂಥ ಸತ್ಯನ್ ಅವರ ಮಾತು. ಅಂದರೆ ಅವರ ಜೂನಿಯರ್ A6 ಅಂದರೆ ಆರೋಪಿ ನಂಬರ್ 6 ಮತ್ತು ಆರೋಪಿ ನಂಬರ್ 7ರ ಒಂದು ವಕಾಲತನ ಕೂಡ ವಹಿಸಿದ್ರು. ಅವರು ಹೇಳ್ತಾ ಇದ್ರು ಇವತ್ತು ಸಂಜೆ 5 ಗಂಟೆಯಿಂದ 22ನೇ ತಾರೀಕು ಸಂಜೆ 5 ಗಂಟೆಯವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಒಂದು ಕೋರ್ಟ್ ಹಾಲಲ್ಲಿದ್ದಂಥ ವಕೀಲರೊಬ್ಬರು ಸತ್ಯನ್ ಅಂತೇಳಿ ಈಗ ನಮ್ಮೊಂದಿಗಿದ್ದಾರೆ. ಸತ್ಯನ್ ಅವರು ಇವತ್ತು ಕೋರ್ಟ್ ಹಾಲ್ ಒಳಗಡೆ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಖಂಡಿತ ದೀರ್ಘಾವಧಿ ಆರ್ಗ್ಯುಮೆಂಟ್ ಆಯಿತು. ಅವರ ಪೊಲೀಸ್ ಕಸ್ಟಡಿ ಬೇಕು, ಒಂದು ವಾರ ಬೇಕು, ಇನ್ನೂ ಇನ್ವೆಸ್ಟಿಗೇಷನ್ ಇದೆ, ಸಿಕ್ಕಾಪಟ್ಟೆ ಮೊಬೈಲ್ ಸರ್ಚ್ ಮಾಡಬೇಕು, ಇನ್ನೂ ಸುಮಾರು ವಿಟ್ನೆಸಸ್ ಎಲ್ಲ ಇದ್ದಾರೆ ಅಂತ ಇದು ಮಾಡೋದು. ಅದು ವಾದ ವಿವಾದ ಎಲ್ಲ ಆಯಿತು. ಕೊನೆಗೆ 2, 3, 9, 10, 14 ಅವರಿಗೆ 2 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮಿಕ್ಕಿದ ಆಲ್ ಅಕ್ಯೂಸ್ಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಇದು ಮಾಹಿತಿ. ದೀರ್ಘ ಆರ್ಡ್ರು ಆಗಿದೆ. ಇವಾಗ ಅವ್ರು ರಿಮಾಂಡ್ ಅಪ್ಲಿಕೇಶನ್ ಸರ್ವ್ ಮಾಡಿರಲಿಲ್ಲ, ಆಲ್ ದ ಅಕ್ಯೂಸ್ ಕೊಟ್ಟಿರಲಿಲ್ಲ. ಪ್ರಾಸಿಕ್ಯೂಷನ್ ಸೈಡ್ ಅವರು ಇವಾಗ ಕೋರ್ಟ್ ಬಂದು ಆರ್ಗ್ಯುಮೆಂಟ್ ಮಾಡೋ ಟೈಮಲ್ಲಿ ಕೊಡೋಕೆ ಬಂದಿದ್ದು ಕಂಟ್ರಿ ಇದಾಗಿದೆ, ಕಾನೂನು ವಿರುದ್ಧ ಆಗಿದೆ. ನೀವು ನೀವು ಅರೆಸ್ಟ್ ಮಾಡಿದ್ರೆ ರಿಮಾಂಡ್ ಅಪ್ಲಿಕೇಶನ್ ಕಾಪಿ ಸರ್ವ್ ಮಾಡಿಲ್ಲ, ಅಕ್ಯೂಸ್ಗಾಗಲಿ ಅಕ್ಯೂಸ್ ಕೌನ್ಸಿಲ್ಗಾಗಿ ಕೊಟ್ಟಿಲ್ಲ, ಹಾಗೆ ಅಂತ ಅದೊಂದು ವಾದ ವಿವಾದ ದೀರ್ಘ ಆಯಿತು. ಎಲ್ಲ ವಕೀಲರು ವಾದ ಮಾಡಿದ್ವಿ. ನಾನು ಅಕ್ಯೂಸ್ ನಂಬರ್ 6 and 7 ನನ್ನ ಜೂನಿಯರು ಶಿವರಾಜ್ ಪರವಾಗಿ ನಾನು ವಾದ ಮಾಡಿದೆ. ನಮ್ಮ ಅಕ್ಯೂಸವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಎಕ್ಸೆಪ್ಟ್ 2, 3, 9, 10, 14 ಅವರಿಗೆ ಪೊಲೀಸ್ ಕಸ್ಟಡಿ 2 ದಿನ ಕೊಟ್ಟಿದ್ದಾರೆ. 2, 3, 9 ನಂಬರ್ 2, ಅಕ್ಯೂಸ್ ನಂಬರ್ 3, ಅಕ್ಯೂಸ್ ನಂಬರ್ 9 ಅಂಡ್ ಅಕ್ಯೂಸ್ ನಂಬರ್ 10 2 ದಿನ. ಇವತ್ತು 5 ಗಂಟೆಯಿಂದ 22ನೇ ತಾರೀಕು 5 ಗಂಟೆವರೆಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಮುಗಿಸಿ ಅವತ್ತು 5 ಗಂಟೆಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೀವು ಅದೇ ಹಾಲಲ್ಲೇ ಇದ್ರ ಎಲ್ಲ ಹೇಗೆ ನಿಂತಿದ್ರು ನೀವು ಗಮನಿಸ್ತಂತೆ? ಸುಮಾರು 100 ಜನ ವಕೀಲರು ನಿಂತಿದ್ರು. ನಾವು ಅಕ್ಯೂಸ್ ನಂಬರ್ 6 and 7 ವಕೀಲರು ನನ್ನ ಜೂನಿಯರು ನಾವು ಆರ್ಗ್ಯುಮೆಂಟ್ ಮಾಡಿ ಎಲ್ಲ ಇದು ಮಾಡಿದ್ದಾಯಿತು. ನಮ್ಮನ್ನು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ನಮ್ಮ ಅಕ್ಯೂಸ್ 6, 7 ಮಿಕ್ಕಿದವ್ರನ್ನೆಲ್ಲ ಜುಡಿಷಿಯಲ್ ಕೊಟ್ಟು. ಯಾರ ಪರ ವಕಾಲತನ ವಹಿಸಿದ್ರಿ? ಜೂನಿಯರು ಅಕ್ಯೂಸ್ ನಂಬರ್ 6 ಜಗ ಅಲಿಯಸ್ ಜಗದೀಶ, ಅಕ್ಯೂಸ್ ನಂಬರ್ 7 ಅನುಕುಮಾರ್ ಪರವಾಗಿ ನನ್ನ ಜೂನಿಯರು ವಕಾಲತ್ ಹಾಕಿದ್ದಾರೆ. HB ಶಿವರಾಜ್ ಅವ್ರ ಪರವಾಗಿ. ಅಲ್ಲೇ ದರ್ಶನ್ ಮತ್ತೆ ಪವಿತ್ರ ಕೂಡ ಯಾರಾದ್ರೂ ಕಣ್ಣೀರ್ ಹಾಕಿದ್ರ? ಅಲ್ಲಿ ಯಾರು ಏನೋ ಕಣ್ಣೀರು ಹಾಕ್ಲಿಲ್ಲ, ಆರಾಮಾಗಿದ್ರು. ಯಾರು ಕಣ್ಣೀರು ಹಾಕಲಿಲ್ಲ. ವಾದ ವಿವಾದ ಆಯಿತು. ಮತ್ತು ನನ್ನ ವಾದ ಪ್ರತಿವಾದ ಆಯಿತು. ನನ್ನ ಕೊಲೆಗ ಆದ ದಿವಾಕರ್ ಸೀನಿಯರ್ ಅಡ್ವೊಕೇಟ್ ಅವರು ಅಕ್ಯೂಸ್ ನಂಬರ್ 14 ಆಮೇಲೆ ಅಕ್ಯೂಸ್ ನಂಬರ್ 10ಗೆ ನಟರಾಜ್ ಅವರೆಲ್ಲ ವಾದ ಮಾಡಿದ್ರು. ಆಮೇಲೆ ಅಶೋಕ್ ಅನಿಲ್ ಬಾಬು ಅವರೆಲ್ಲ ದೀರ್ಘವಾಗಿ ವಾದ ಮಾಡಿದ್ರು. ಜುಡಿಷಿಯಲ್ ಕಸ್ಟಡಿ ಕೊಡಿ, ಪೊಲೀಸ್ ಕಸ್ಟಡಿ ಬೇಡ ಹಾಗೆ ಅಂತ ಹೇಳಿದ್ರು. ಇಲ್ಲ ಇನ್ವೆಸ್ಟಿಗೇಷನ್ ಇದೆ ಅಂತೇಳಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ 4 ದಿನ ಕೇಳಿದ್ರು. ಈಗ ಘನ ನ್ಯಾಯಾಲಯ 2 ದಿನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಈಗ 5 ಗಂಟೆಯಿಂದ ನಾಳೆ 22ನೇ ತಾರೀಕು 5 ಗಂಟೆವರೆಗೆ ಪೊಲೀಸ್ ಕಸ್ಟಡಿ ಕೊಟ್ಟು ಅಷ್ಟರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲರಿಗೂ ರಿಮಾಂಡ್ ಅಪ್ಲಿಕೇಶನ್ ಕಾಪಿ ಎಲ್ಲ ಅಪರಾಧಿಗಳಿಗೂ ಸರ್ವ್ ಮಾಡಿ ಅಂತೇಳಿ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ. ಎಸ್ ಇದಾಗಿತ್ತು ಆ ಒಂದು ಕೋರ್ಟ್ ಹಾಲಲ್ಲಿದ್ದಂಥ ವಕೀಲರಾದಂಥ ಸತ್ಯನ್ ಅವರ ಮಾತು. ಅಂದರೆ ಅವರ ಜೂನಿಯರ್ A6 ಅಂದರೆ ಆರೋಪಿ ನಂಬರ್ 6 ಮತ್ತು ಆರೋಪಿ ನಂಬರ್ 7ರ ಒಂದು ವಕಾಲತನ ಕೂಡ ವಹಿಸಿದ್ರು. ಅವರು ಹೇಳ್ತಾ ಇದ್ರು ಇವತ್ತು ಸಂಜೆ 5 ಗಂಟೆಯಿಂದ 22ನೇ ತಾರೀಕು ಸಂಜೆ 5 ಗಂಟೆಯವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಒಂದು ಕೋರ್ಟ್ ಹಾಲಲ್ಲಿದ್ದಂಥ ವಕೀಲರೊಬ್ಬರು ಸತ್ಯನ್ ಅಂತೇಳಿ ಈಗ ನಮ್ಮೊಂದಿಗಿದ್ದಾರೆ. ಸತ್ಯನ್ ಅವರು ಇವತ್ತು ಕೋರ್ಟ್ ಹಾಲ್ ಒಳಗಡೆ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಖಂಡಿತ ದೀರ್ಘಾವಧಿ ಆರ್ಗ್ಯುಮೆಂಟ್ ಆಯಿತು. ಅವರ ಪೊಲೀಸ್ ಕಸ್ಟಡಿ ಬೇಕು, ಒಂದು ವಾರ ಬೇಕು, ಇನ್ನೂ ಇನ್ವೆಸ್ಟಿಗೇಷನ್ ಇದೆ, ಸಿಕ್ಕಾಪಟ್ಟೆ ಮೊಬೈಲ್ ಸರ್ಚ್ ಮಾಡಬೇಕು, ಇನ್ನೂ ಸುಮಾರು ವಿಟ್ನೆಸಸ್ ಎಲ್ಲ ಇದ್ದಾರೆ ಅಂತ ಇದು ಮಾಡೋದು. ಅದು ವಾದ ವಿವಾದ ಎಲ್ಲ ಆಯಿತು. ಕೊನೆಗೆ 2, 3, 9, 10, 14 ಅವರಿಗೆ 2 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮಿಕ್ಕಿದ ಆಲ್ ಅಕ್ಯೂಸ್ಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಇದು ಮಾಹಿತಿ. ದೀರ್ಘ ಆರ್ಡ್ರು ಆಗಿದೆ. ಇವಾಗ ಅವ್ರು ರಿಮಾಂಡ್ ಅಪ್ಲಿಕೇಶನ್ ಸರ್ವ್ ಮಾಡಿರಲಿಲ್ಲ, ಆಲ್ ದ ಅಕ್ಯೂಸ್ ಕೊಟ್ಟಿರಲಿಲ್ಲ. ಪ್ರಾಸಿಕ್ಯೂಷನ್ ಸೈಡ್ ಅವರು ಇವಾಗ ಕೋರ್ಟ್ ಬಂದು ಆರ್ಗ್ಯುಮೆಂಟ್ ಮಾಡೋ ಟೈಮಲ್ಲಿ ಕೊಡೋಕೆ ಬಂದಿದ್ದು ಕಂಟ್ರಿ ಇದಾಗಿದೆ, ಕಾನೂನು ವಿರುದ್ಧ ಆಗಿದೆ. ನೀವು ಅರೆಸ್ಟ್ ಮಾಡಿದ್ರೆ ರಿಮಾಂಡ್ ಅಪ್ಲಿಕೇಶನ್ ಕಾಪಿ ಸರ್ವ್ ಮಾಡಿಲ್ಲ, ಅಕ್ಯೂಸ್ಗಾಗಲಿ ಅಕ್ಯೂಸ್ ಕೌನ್ಸಿಲ್ಗಾಗಿ ಕೊಟ್ಟಿಲ್ಲ, ಹಾಗೆ ಅಂತ ಅದೊಂದು ವಾದ ವಿವಾದ ದೀರ್ಘ ಆಯಿತು. ಎಲ್ಲ ವಕೀಲರು ವಾದ ಮಾಡಿದ್ವಿ. ನಾನು ಅಕ್ಯೂಸ್ ನಂಬರ್ 6 and 7 ನನ್ನ ಜೂನಿಯರು ಶಿವರಾಜ್ ಪರವಾಗಿ ನಾನು ವಾದ ಮಾಡಿದೆ. ನಮ್ಮ ಅಕ್ಯೂಸವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಎಕ್ಸೆಪ್ಟ್ 2, 3, 9, 10, 14 ಅವರಿಗೆ ಪೊಲೀಸ್ ಕಸ್ಟಡಿ 2 ದಿನ ಕೊಟ್ಟಿದ್ದಾರೆ. 2, 3, 9 ನಂಬರ್ 2, ಅಕ್ಯೂಸ್ ನಂಬರ್ 3, ಅಕ್ಯೂಸ್ ನಂಬರ್ 9 ಅಂಡ್ ಅಕ್ಯೂಸ್ ನಂಬರ್ 10 2 ದಿನ. ಇವತ್ತು 5 ಗಂಟೆಯಿಂದ 22ನೇ ತಾರೀಕು 5 ಗಂಟೆವರೆಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಮುಗಿಸಿ ಅವತ್ತು 5 ಗಂಟೆಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೀವು ಅದೇ ಹಾಲಲ್ಲೇ ಇದ್ರ ಎಲ್ಲ ಹೇಗೆ ನಿಂತಿದ್ರು ನೀವು ಗಮನಿಸ್ತಂತೆ? ಸುಮಾರು 100 ಜನ ವಕೀಲರು ನಿಂತಿದ್ರು. ನಾವು ಅಕ್ಯೂಸ್ ನಂಬರ್ 6 and 7 ವಕೀಲರು ನನ್ನ ಜೂನಿಯರು ನಾವು ಆರ್ಗ್ಯುಮೆಂಟ್ ಮಾಡಿ ಎಲ್ಲ ಇದು ಮಾಡಿದ್ದಾಯಿತು. ನಮ್ಮನ್ನು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ನಮ್ಮ ಅಕ್ಯೂಸ್ 6, 7 ಮಿಕ್ಕಿದವ್ರನ್ನೆಲ್ಲ ಜುಡಿಷಿಯಲ್ ಕೊಟ್ಟು. ನೀವು ಯಾರ ಪರ ವಕಾಲತನ ವಹಿಸಿದ್ರಿ? ಜೂನಿಯರು ಅಕ್ಯೂಸ್ ನಂಬರ್ 6 ಜಗ ಅಲಿಯಸ್ ಜಗದೀಶ, ಅಕ್ಯೂಸ್ ನಂಬರ್ 7 ಅನುಕುಮಾರ್ ಪರವಾಗಿ ನನ್ನ ಜೂನಿಯರು ವಕಾಲತ್ ಹಾಕಿದ್ದಾರೆ. HB ಶಿವರಾಜ್ ಅವ್ರ ಪರವಾಗಿ. ಅಲ್ಲೇ ದರ್ಶನ್ ಮತ್ತೆ ಪವಿತ್ರ ಕೂಡ ಯಾರಾದ್ರೂ ಕಣ್ಣೀರ್ ಹಾಕಿದ್ರ? ಅಲ್ಲಿ ಯಾರು ಏನೋ ಕಣ್ಣೀರು ಹಾಕ್ಲಿಲ್ಲ, ಆರಾಮಾಗಿದ್ರು. ಯಾರು ಕಣ್ಣೀರು ಹಾಕಲಿಲ್ಲ. ವಾದ ವಿವಾದ ಆಯಿತು. ಮತ್ತು ನನ್ನ ವಾದ ಪ್ರತಿವಾದ ಆಯಿತು. ನನ್ನ ಕೊಲೆಗ ಆದ ದಿವಾಕರ್ ಸೀನಿಯರ್ ಅಡ್ವೊಕೇಟ್ ಅವರು ಅಕ್ಯೂಸ್ ನಂಬರ್ 14 ಆಮೇಲೆ ಅಕ್ಯೂಸ್ ನಂಬರ್ 10ಗೆ ನಟರಾಜ್ ಅವರೆಲ್ಲ ವಾದ ಮಾಡಿದ್ರು. ಆಮೇಲೆ ಅಶೋಕ್ ಅನಿಲ್ ಬಾಬು
ಅವರೆಲ್ಲ ದೀರ್ಘವಾಗಿ ವಾದ ಮಾಡಿದ್ರು. ಜುಡಿಷಿಯಲ್ ಕಸ್ಟಡಿ ಕೊಡಿ, ಪೊಲೀಸ್ ಕಸ್ಟಡಿ ಬೇಡ ಹಾಗೆ ಅಂತ ಹೇಳಿದ್ರು. ಇಲ್ಲ, ಇನ್ವೆಸ್ಟಿಗೇಷನ್ ಇದೆ ಅಂತೇಳಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ 4 ದಿನ ಕೇಳಿದ್ರು. ಈಗ ಘನ ನ್ಯಾಯಾಲಯ 2 ದಿನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಈಗ 5 ಗಂಟೆಯಿಂದ ನಾಳೆ 22ನೇ ತಾರೀಕು 5 ಗಂಟೆವರೆಗೆ ಪೊಲೀಸ್ ಕಸ್ಟಡಿ ಕೊಟ್ಟು ಅಷ್ಟರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲರಿಗೂ ರಿಮ್ಯಾಂಡ್ ಅಪ್ಲಿಕೇಶನ್ ಕಾಪಿ ಎಲ್ಲ ಅಪರಾಧಿಗಳಿಗೂ ಸರ್ವ್ ಮಾಡಿ ಅಂತೇಳಿ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ. ಎಸ್, ಇದಾಗಿತ್ತು ಆ ಒಂದು ಕೋರ್ಟ್ ಹಾಲಲ್ಲಿದ್ದಂಥ ವಕೀಲರಾದಂಥ ಸತ್ಯನವರ ಮಾತು. ಅಂದರೆ ಅವರ ಜೂನಿಯರ್ A6 ಅಂದರೆ ಆರೋಪಿ ನಂಬರ್ 6 ಮತ್ತು ಆರೋಪಿ ನಂಬರ್ 7ರ ಒಂದು ವಕಾಲತನ ಕೂಡ ವಹಿಸಿದ್ರು. ಅವರು ಹೇಳ್ತಾ ಇದ್ರು, ಇವತ್ತು ಸಂಜೆ 5 ಗಂಟೆಯಿಂದ 22ನೇ ತಾರೀಕು ಸಂಜೆ 5 ಗಂಟೆಯವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು